ಅದಕ್ಕೆ ತಕ್ಕ ಶಾಸ್ತಿ ಮಾಡಿದೆ. ಇನ್ಮೇಲೆ ಅವ್ರಿಗೆ ಮನೆ ಒಳಗೆ ಕಾಲಿಡಬಾರ್ದು ಅಂತ ವಾರ್ನ್ ಮಾಡಿ ಬಂದಿದ್ದೀನಿ. ಅವ್ರ ಲಗೇಜ್ನು ಚಿಕ್ಕಮ್ಮ ಕೊಟ್ಟಾಗಿದೆ. ನೀವೇನು ಯೋಚನೆ ಮಾಡಬೇಡಿ. ಅದಕ್ಕೆ ಇನ್ನವ್ರ ಮನೆ ಬಿಟ್ಟು ಹೋಗ್ಬಿಡ್ತಾರೆ. ಅದನ್ನ ಯಾರಿಂದನೂ ತಪ್ಸಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಮಾತು ಕೇಳದೇ ಇರೋರು, ನಿಮ್ಮ ಮಾತಿಗೆ ಬೆಲೆ ಕೊಡದೇ ಇರೋರು ಯಾರೇ ಆಗಿರಲಿ, ಅವ್ರಿಗೆ ಮನೇಲಿ ಜಾಗ ಇಲ್ಲ. ನೀನು ಒಪ್ಪನೆ ಚಿರು, ಈ ಮನೇಲಿ ನನ್ನ ಪರ ನಿಂತು ಮಾತಾಡೋದು, ನನಗೋಸ್ಕರ ಇಷ್ಟೆಲ್ಲ ಮಾಡ್ತಿರೋದಕ್ಕೆ ತುಂಬ ಥ್ಯಾಂಕ್ಸ್ ಚಿರು. ಆದರೆ ತಪ್ಪು ನಂದೆ. ಯಾಕದಕ್ಕೆ ಈ ಥರ ಮಾತಾಡ್ತಾ ಇದ್ದೀರಾ? ಆ ದೀಪನ ನೀನು ಊರಿಗೆ ಕರ್ಕೊಂಡು ಹೋಗಿದ್ದಾಗಲೇ ಅಲ್ಲೇ ಬಿಟ್ಟು ಬಂದ್ಬಿಡು ಅಂತ ಸುಮ್ಮನೆ ಇರಬೇಕಿತ್ತು. ಆ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸಿಗೆ ಸೈನ್ ಆಗಬೇಕು ಅಂತ ತಾನೇ ನೀವು ಹಾಗೆ ಮಾಡಿದ್ದಕ್ಕೆ. ಅದರಲ್ಲಿ ನಿಮ್ದು ಏನು ತಪ್ಪಿದೆ? ಯಾವುದೋ ಸಣ್ಣ ವಿಚಾರನ ದೊಡ್ಡದು ಮಾಡಿ ನಿಮ್ಮ ಜೊತೆ ಅಷ್ಟು ರೂಢಾಗಿ ಮಾತಾಡಿದ್ದಲ್ದೆ, ನೀವು ಯಾಕೆ ತಾಯಿ ಆಗಿಲ್ಲ ಅಂತ ಗೊತ್ತಿದ್ರು ತಾಯಿತನದ ಬಗ್ಗೆ ಆ ರೀತಿ ಮಾತಾಡಿದ್ರಲ್ಲ, ನನಗೆ ಸಹಿಸ್ಕೊಳಕ್ಕಾಗಲಿಲ್ಲ. ಅದಕ್ಕೆ ಸಹಿಸ್ಕೊಳಕ್ಕಾಗದೆ ಕೈ ಮಾಡಿಬಿಟ್ಟೆ. ನೀವೀ ಮನೆಗೆ ನನಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಅವ್ರಿಗೆ ಏನು ಗೊತ್ತದಕ್ಕೆ? ಸಲಿಗೆ ಕೊಟ್ಟು ನಾನೇ ತಪ್ಪು ಮಾಡಿಬಿಟ್ಟೆ ಅನ್ನಿಸ್ತದೆ. ಸಾರಿ ಅದಕ್ಕೆ. ಅಯ್ಯೋ ಚಿರು, ನೀನು ಮಾಡಿಲ್ದಿರೋ ತಪ್ಪಿಗೆ ನೀನು ಯಾಕೆ ಸಾರಿ ಕೇಳಬೇಕು? ನೀನು ಹೀಗೆಲ್ಲ ಅಪ್ಸೆಟ್ ಆದರೆ ನನಗೆ ತುಂಬ ಬೇಜಾರಾಗುತ್ತೆ ಚಿರು. ಆಗಿದ್ದಾಗೋಯ್ತು. ಇನ್ನವಳನ್ನ ಮನೆಯಿಂದ ಹೊರಗೆ ಕಳಿಸಿದ್ದು ಆಯ್ತಲ್ಲ. ಬೇಕು ಸರಿ ಅದಕ್ಕೆ ನಾನು ಸ್ವಲ್ಪ ಹೊರಗೋಗಿ ಬರ್ತೀನಿ. ಈಗೆಲ್ಲಿಗೆ ಚಿರು? ಇವತ್ತಾಗಿರೋ ಇನ್ಸಿಡೆಂಟಿಂದ ಮನ್ಸಿಗೆ ತುಂಬ ನೋವಾಗಿದೆ. ಎಲ್ಲಾದ್ರೂ ಸ್ವಲ್ಪ ಆಚೆ ಹೋಗಿ ಬರ್ತೀನಿ. ಚಿರು ಮುಖಾಂತರನೇ ದೀಪನ್ನ ಮನೆಯಿಂದ ಹೊರಗೆ ಕಳಿಸ್ಬೇಕು ಅನ್ನೋ ನನ್ನ ಅಜೆಂಡಾ ಇವತ್ತಿಗೆ ಈಡೇರ್ತು. ಅಂತೂ ಎಲ್ಲ ನಾನು ಅಂದ್ಕೊಂಡು ಹಾಗೆ ಮಾಡಿದೆ. ಗುಡ್ ಸೌಂದರ್ಯ. ಸೊ ನನ್ನ ಮುಂದಿನ ಅಜೆಂಡಾ ಚಿರುಗೆ ನಾನು ಅಂದ್ಕೊಂಡಿರೋ ಹಾಗೆ ಒಂದು ಬ್ಯೂಟಿಫುಲ್ ಹುಡುಗಿ ಜೊತೆ ಆ್ಯಂಡ್ ತಾಯಿ ಆಗದೇ ಇರೋ ಹುಡುಗಿ ಜೊತೆ ಮದುವೆ ಮಾಡಿಸ್ಬೇಕು. ಒಟ್ಟಿನಲ್ಲಿ ಈ ಮನೇಲಿ ಯಾವುದೇ ಕಾರಣಕ್ಕೂ ಯಾಕೆಲ್ರು ಇನ್ನೂ ಇಲ್ಲೇ ನಿಂತಿದ್ದೀರಾ? ಒಳಗೋಗೋದಲ್ವಾ? ನಾನು ಆಗ್ಲಿಂದ ಇದೇ ಮಾತನ್ನ ಹೇಳ್ತಾ ಇದ್ದೀನಿ. ಯಾರು ನನ್ನ ಮಾತೇ ಕೇಳ್ತಾ ಇಲ್ಲಪ್ಪ. ಚಿಕ್ಕಪ್ಪ, ಯಾರು ಎಷ್ಟೇ ಟ್ರೈ ಮಾಡಿದ್ರು ಇವತ್ತು ನಾನು ಇವ್ರನ್ನ ಒಳಗೆ ಸೇರ್ಸಲ್ಲ. ನನ್ನ ಮೇಲೆ ನಿಮ್ಮೆಲ್ರಿಗೂ ಪ್ರೀತಿ ಇದ್ರೆ ದಯವಿಟ್ಟು ಒಳಗೆ ನಡೀರಿ. ಅಚ್ಚಲ್ಲಿ ಮುಖ ನೋಡಕ್ಕಾಗ್ದೆ ಒಳಗೋದ್ಲಪ್ಪ. ಸರಿ, ನೀನೆಲ್ಲಿ ಹೊರಟೆ? ಸ್ವಲ್ಪ ಹೊತ್ತು ಬರ್ತೀನಿ. ಕವನ The number you are trying to call is currently not reachable. Please try again later. ಅಪ್ಪಂಗೆ ಈ ಮನೇಲಿ ನಡೀತಿರೋದೆಲ್ಲ ಹೇಳೋಣ ಅಂತ ಅಂದರೆ ಅಪ್ಪನ ಫೋನ್ ಕನೆಕ್ಟೇ ಆಗ್ತಿಲ್ಲ, ನಾಟ್ ರೀಚೇಬಲ್ ಅಂತ ಬರ್ತಿದೆ. ದೀಪನ್ ಹೇಗೆ ಮನೆಯಿಂದ ಹೋಗೋದನ್ನ ತಡೆಯೋದು? ಮಗಳೇ, ಏನೂ ಆಗಲ್ಲ ಮಗಳೇ. ಅವರು ಸೌಂದರ್ಯನ ಕರೆಯಕ್ಕೆ ಹೋಗಿದ್ದಾರೆ. ಪೊಲೀಸಪ್ಪ, ಅಮ್ಮನ್ ಕರ್ಕೊಂಡು ನೀನು ಊರಿಗೆ ಹೊರಡು. ಆಗಲ್ಲಮ್ಮ. ವಿಷಯ ಏನು ಅಂತ ತಿಳ್ಕೊಂಡು ಅದನ್ನ ಬಗೆಹರಿಸೋ ತನಕ ನಾವು ಇಲ್ಲಿಂದ ಹೋಗೋ ಮಾತೇ ಇಲ್ಲ. ಯಾರೇ ಬರಲಿ, ನಾನು ಬೇಕಾದ್ರೆ ಮೇಡಮ್ ಅವ್ರ ಹತ್ರ ಮಾತಾಡ್ತೀನಿ. ಸೌಂದರ್ಯ, ದೀಪ ಅಪ್ಪ ಅಮ್ಮ ಬಂದಿದ್ದಾರೆ.
ಅವ್ರು ಯಾಕೆ ಇಲ್ಲಿಗೆ ಬಂದರು? ಗೊತ್ತಿಲ್ಲ, ಯಾರೋ ಫೋನ್ ಮಾಡಿ ಇಲ್ಲಿಗೆ ಕರ್ಸಿರ್ಬೋದು. ಇನ್ಯಾರು? ನಮ್ಮ ಅರ್ಚನೆ ಆಗಿರ್ತಾಳೆ. ಸರಿಯಾಗಿ ಹೇಳಿದೆ. ಅರ್ಚನೆಗೆ ದೀಪ ಅಂದರೆ ಫೇವ್ರೇಟ್ ಅಲ್ವಾ? ಸೌಂದರ್ಯ ಅವರು ಹೊರಗೆ ನಿಂತಿದ್ದಾರೆ. ನಿಂತಿರ್ಲಿ, ನಾನು ಫ್ರೆಶ್ ಆಗಿ ಬರ್ತೀನಿ. ಹಾಂ, ನಿಂತಿರ್ಲಿ. ನೀನು ಚೆನ್ನಾಗಿ ಟೈಮ್ ತಗೊಂಡು ನೀಟಾಗಿ ರೆಡಿ ಆಗ್ಬಿಟ್ ಬಾ. ಇವನು ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ? ಇಂಥ ಟೈಮಲ್ಲೇ ಹೊರಗಡೆ ಹೋಗ್ಬೇಕಾ? ಹಲೋ. ಚಿರು ಎಲ್ಲೋ ಇದೆಯಾ? ಗೊತ್ತಿಲ್ಲ. ಏನು ಹೇಳ್ತಿದ್ಯಾ? ನಾನೆಲ್ಲೋ ನನ್ನ ಪಾಡಿಗೆ ನಾನು ಡ್ರೈವ್ ಮಾಡ್ಕೊಂಡು ಹೋಗ್ತಿದ್ದೀನಿ ಅಚ್ಚು. ನೀನು ಯಾಕೆ ಕಾಲ್ ಮಾಡಿದೆ ಹೇಳು. ದೀಪ ಅವ್ರ ಅಪ್ಪ ಅಮ್ಮ ಬಂದಿದ್ದಾರೆ. ಅದಕ್ಕೆ ನಾನೇನು ಮಾಡಲಿ? ಚಿರು, ನೀನು ಈ ಟೈಮಲ್ಲಿ ಮನೇಲಿಲ್ಲ ಅಂತಂದ್ರೆ ಸರಿ ಹೋಗಲ್ಲ. ಪ್ಲೀಸ್, ಎಲ್ಲೇ ಇದ್ರು ಬೇಗ ಬಾ. ನಿಮ್ಮ ಅಕ್ಕೆಗೋಸ್ಕರ ಹೊರಗಡೆನೆ ಕಾಯ್ತಾ ಇದ್ದಾರೆ ನೋಡು. ಈ ಟೈಮಲ್ಲಿ ನೀನು ಮನೇಲಿರಬೇಕು. ನಿಮ್ಮ ಅಕ್ಕೆ ಬಂದಮೇಲೆ ಏನಾಗುತ್ತೋ ಏನೋ ಯಾರಿಗೆ ಗೊತ್ತು. ಪ್ಲೀಸ್ ಬೇಗ ಮನೆಗೆ ಬಾ. ಸರಿ, ಬರ್ತೀನಿ. ದೀಪು, ನೀನು ಯಾವತ್ತೂ ತಪ್ಪು ಮಾಡಲ್ಲ ಅಂತ ನನಗೆ ಗೊತ್ತು. ಆದರೆ ಈಗ ಹೊರಗಡೆ ನಿಲ್ಲಿಸೋಂಥದ್ದು ಏನಾಯ್ತಮ್ಮ? ಏನೂ ಇಲ್ಲಮ್ಮ. ಏಪೋ, ಅಷ್ಟೊತ್ತಿಂದ ಬಿಸಿಲಲ್ಲಿ ಒಬ್ಬಳೇ ನಿಂತಿದ್ಯಾ? ಈ ಮನೇಲಿ ಅಷ್ಟು ಜನ ಇದ್ದಾರೆ, ಯಾರೊಬ್ರು ನಿನ್ನ ಹತ್ರ ಬಂದು